ಶ್ರೀ ಚುಂಚಶ್ರೀ ಬಳಗದಿಂದ 11 ಮಂದಿ ಯುಪಿಎಸ್ಸಿ ಸಾಧಕರಿಗೆ ಸನ್ಮಾನ. ಅಧಿಕಾರಿಗಳು ಹಂಸ ಪಕ್ಷಿಯಂತೆ ಶಾಂತಚಿತ್ತತೆಯಿಂದ ಜನಸೇವೆ ಮಾಡಬೇಕು. ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ. ಅತ್ಯಂತ ಪ್ರತಿಷ್ಠಿತ ಸ್ಪರ್ಧಾತ್ಮಕವಾದ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸುವುದು ಪ್ರತಿಯೊಬ್ಬ ಅಭ್ಯರ್ಥಿಯ ಕನಸು. ಸಾಧನೆಯ ಹಿಂದೆ ವರ್ಷಗಳ ಪರಿಶ್ರಮ, ನಿರಂತರ ಅಧ್ಯಯನ ಅಡಗಿರುತ್ತದೆ. ಅಧಿಕಾರಿಗಳು ಹಂಸ ಪಕ್ಷಿಯಂತೆ ಶಾಂತಚಿತ್ತತೆಯಿಂದ ಸದಾ ಜನರ ಸೇವೆ ಮಾಡಬೇಕು ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರು ಕರೆ ನೀಡಿದ್ದಾರೆ. ನಗರದ ಶ್ರೀ ಚುಂಚಶ್ರೀ ಬಳಗದಿಂದ ವಿಜಯನಗರದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ 2025-26ನೇ ಸಾಲಿಗೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಆಯ್ಕೆಯಾದ IAS, IPS, IFS, IRSನ 11 ಸಾಧಕರನ್ನು ಅಭಿನಂದಿಸಿ ಮಾತನಾಡಿದ ಅವರು, ಹಂಸ ಪಕ್ಷಿ ಸದಾ ನೀರಿನಲ್ಲಿ ತೇಲುತ್ತಿರುವಂತೆ ನಮಗೆ ಬಾಹ್ಯ ನೋಟದಲ್ಲಿ ಕಾಣಿಸುತ್ತದೆ. ಆದರೆ ಆಳದಲ್ಲಿ ಪಕ್ಷಿಯ ಕಾಲುಗಳು ನಿರಂತರವಾಗಿ ಚಲಿಸುತ್ತಿರುತ್ತದೆ. ಅದೇ ರೀತಿ ನೂತನ ಅಧಿಕಾರಿಗಳು ಸಮಾಜದ ಧ್ವನಿಯಾಗಿ ಜೊತೆಗೆ ಸಮಾಜದ ಋಣ ತೀರಿಸುವ ಕೆಲಸ ಮಾಡಬೇಕು ಎಂದರು. ವಿದ್ಯೆ ನಮಗೆ ವಿನಯ ಕೊಡುತ್ತದೆ. ಜ್ಞಾನದ ಜೊತೆ ಸಂಸ್ಕಾರವೂ ಸೇರಬೇಕು. ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡಾಗ ಮಾತ್ರ ನಿಜವಾದ ಯಶಸ್ಸು ಸಾರ್ಥಕವಾಗುತ್ತದೆ. ಶತಮಾನಗಳ ಕಾಲ ಹಿರಿಯರು ನಮಗೆ ತುಂಬಿರುವ ಮೌಲ್ಯಗಳನ್ನು ಅಧಿಕಾರಿಗಳು ಅಳವಡಿಸಿಕೊಳ್ಳಬೇಕು. ಅಭಿವೃದ್ಧಿಗೆ ಆದ್ಯತೆ ನೀಡಿದಾಗ ಮಾತ್ರ ಆಡಳಿತದ ನಿಜವಾದ ಉದ್ದೇಶ ನೆರವೇರುತ್ತದೆ ಎಂದು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಹೇಳಿದರು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಸರ್ಕಾರಿ ಕೆಲಸ ಎಂದರೆ ಅದು ಸೇವೆ. ಸೇವೆ ಎನ್ನುವುದು ಒಂದು ಮೌಲ್ಯವಾಗಿದೆ. ಇಂದಿನ ಸಾಧಕರ ಸುದೀರ್ಘ ಶ್ರಮ ನಾಡಿಗೆ ಮೌಲ್ಯಯುತ ಸೇವೆ ನೀಡುವಂತಾಗಲಿ ಎಂದರು. ಶ್ರೀ ಸ್ಫಟಿಕಪುರಿ ಮಠದ ಡಾಕ್ಟರ್ ನಂಜಾವಧೂತ ಸ್ವಾಮೀಜಿ, ಚೆಲುವರಾಯ ಸ್ವಾಮಿ, ಬಾಲಕೃಷ್ಣ ಅವರು ಅದೃಷ್ಟವಂತರು. ಇವರು ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿದರು. ಇದೀಗ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಬಾಲಕೃಷ್ಣ ಅವರಿಗೆ ಇನ್ನೂ ಅಧಿಕಾರ ಸಿಕ್ಕಿಲ್ಲ, ಅಲ್ಲಿ ಮಂತ್ರಿಯಾಗುತ್ತಿದ್ದರು. ಹಾಲಿ ಮುಖ್ಯಮಂತ್ರಿಯವರು ಸಮುದಾಯದ ಹೆಚ್ಚಿನ ಜನರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಸಲಹೆ ಮಾಡಿದರು. ಮಾಜಿ ಸಚಿವ ಚೆಲುವರಾಯಸ್ವಾಮಿ ಮಾತನಾಡಿ, ಯುವ ಸಮೂಹ ಸಾಮಾಜಿಕ ಮಾಧ್ಯಮದಿಂದ ಹಾಳಾಗುತ್ತಿದೆ. ಮೊಬೈಲ್ನಲ್ಲಿ ರೀಲ್ಸ್ಗಳನ್ನು ರೋಲ್ ಮಾಡುವ ಬೆರಳುಗಳು ದೇಶವನ್ನು ಬದಲಿಸುವುದಿಲ್ಲ. ಪುಸ್ತಕದ ಪುಟಗಳನ್ನು ತಿರುವುದರಿಂದ ದೇಶದ ಭವಿಷ್ಯ ನಿರ್ಮಾಣವಾಗುತ್ತದೆ. ಸಮಯ ವ್ಯರ್ಥ ಮಾಡುವವರಿಗೆ ಯಶಸ್ಸು ಸಿಗುವುದಿಲ್ಲ. ಸಮಯವನ್ನು ಗೌರವಿಸುವವರಿಗೆ ಭವಿಷ್ಯದಲ್ಲಿ ಯಶಸ್ಸು ತಲೆಬಾಗುತ್ತದೆ. ಯಶಸ್ಸು ಅದೃಷ್ಟವಲ್ಲ, ಅದು ನಿರಂತರ ಪ್ರಯತ್ನದ ಪ್ರತಿಫಲ. ಕನಸು ಕಂಡು ಗೆಲುವಿನ ಗುರಿ ಬೆನ್ನತ್ತಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದರು. ಚುಂಚಶ್ರೀ ಬಳಗದ ಅಧ್ಯಕ್ಷರು ಮತ್ತು ನಿವೃತ್ತ IFS ಡಾಕ್ಟರ್ ಗ.ನಂ. ಶ್ರೀಕಂಠಯ್ಯ, ಹಿಂದೆ ಒಕ್ಕಲಿಗ ಸಮುದಾಯದಿಂದ UPSC ಪರೀಕ್ಷೆಯಲ್ಲಿ ಒಬ್ಬರು ತೇರ್ಗಡೆಯಾಗುತ್ತಿರಲಿಲ್ಲ. ಇತ್ತೀಚೆಗೆ ಸಮುದಾಯದವರು ಉತ್ತಮ ಸಾಧನೆ ಮಾಡುತ್ತಿದ್ದು, ಈ ಬಾರಿ 10 ಮಂದಿ ಸಾಧಕರು ದೊರೆತಿರುವುದು ಉತ್ತಮ ಬೆಳವಣಿಗೆ ಎಂದರು. ಆದಿಚುಂಚನಗಿರಿ ಮಠದ ಸೌಮ್ಯನಾಥ ಸ್ವಾಮೀಜಿ, ರಾಜ್ಯಸಭೆ ಸದಸ್ಯ GC ಚಂದ್ರಶೇಖರ್, ಶಾಸಕರಾದ HC ಬಾಲಕೃಷ್ಣ, HD ರಂಗನಾಥ್, ಪ್ರಿಯಾ ಕೃಷ್ಣ, ಶರತ್ ಬಚ್ಚೇಗೌಡ, DGP MN ಅನುಚೇತ್ ಉಪಸ್ಥಿತರಿದ್ದರು. ಈಗ ಆಡುವ ಮಾತುಗಳೆಲ್ಲವನ್ನು ಕೂಡ ಹಿರಿಯರು ಸಚಿವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಶ್ರೀಗಳಿವರು ಕೂಡ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಹೆಚ್ಚು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮಗಳನ್ನು ಇಲ್ಲಿ ಕರೆದು ಸಮಾಜಕ್ಕೆ, ಒಟ್ಟು ಸಮುದಾಯಕ್ಕೆ ಪರಿಚಯಿಸ್ತಕ್ಕಂಥ ಕೆಲಸ ಈಗ ಆಗಬೇಕಾಗಿದೆ. ಆ ಕೆಲಸವನ್ನು ಮಾಡೋಣ. ಅನುಚೇತನ್ ಅವರು ಹೇಳಿದರು, ನನಗೂ ಕೂಡ ಆ ಮಾತು ತುಂಬ ಇಷ್ಟ. ನಾನು ಕೂಡ ಹೇಳ್ತಿರ್ತೇನೆ, ಈ ಜಗತ್ತಿನಲ್ಲಿ ಸೇವೆ ಮಾಡಲಿಕ್ಕೆ 2 ಕ್ಷೇತ್ರ ಇದೆ. ಒಂದು ನಮ್ಮ ವರ್ಗ, ಸನ್ಯಾಸಿಯ ವರ್ಗ ಇದು. ಆದರೆ ಈ ವರ್ಗಕ್ಕೆ ಕಾಂಪಿಟೇಷನ್ ತುಂಬ ಕಡಿಮೆ ಇದೆ. ಯಾಕೆ ಅಂತ ನಿಮಗೆ ಗೊತ್ತಿದೆ. ಆದರೆ ಇನ್ನೊಂದು ವರ್ಗ ಇದೆ, ಅದು ಕೂಡ ಸೇವಾ ಕ್ಷೇತ್ರವೇನೇ. ಅಲ್ಲಿ ಸೇವೆ ಮಾಡಲಿಕ್ಕೆ ವರ್ಷಕ್ಕೆ 20 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಎಷ್ಟು? 20 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ವರ್ಷ ಆಗಿರ್ತಕ್ಕಂಥದ್ದು ಸುಮಾರು 958 ಜನ ಅಂತ ಕಾಣಿಸುತ್ತೆ. ಹೌದಾ? ಅಬೌಟ್ 958 ವರ್ ರ್ಯಾಂಕ್ಡ್ ಫಾರ್ ದ ಸರ್ವಿಸ್. 958 ಜನ ಸೆಲೆಕ್ಟ್ ಆಗಲಿಕ್ಕೆ ಒಂದು ದೇಶದಲ್ಲಿ 20 ಲಕ್ಷ ಜನ ಎಕ್ಸಾಮ್ ಬರೆದ್ರೆ ಅದರೊಳಗಡೆ ಇವರು ಹುಟ್ಟಿ ಬರ್ತಾರೆ ಅಂತಂದರೆ ಅವ್ರ ಸಾಧನೆಯ ಹಿಂದೆ ಇರ್ತಕ್ಕಂಥ ಕಷ್ಟ ಇದೆಯಲ್ಲ. ಅದಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಚೆಲುವರಾಯ ಸ್ವಾಮಿಯವರು ಕಾರಲ್ಲಿ ಕುಳಿತುಕೊಂಡು ಹೇಳ್ತಿದ್ರು, ಅಲ್ಲ ಇವರು ಬಾಲಣ್ಣ, ಇದೊಂಥರ ಹೆಂಗೆ ಗೊತ್ತಾ ಬುದ್ಧಿ ಅಂತಂದರೆ ಹೇಗೆ ಅಂತ ಕೇಳಿದೆ.
ಈ ಕಗ್ಗತ್ತಲ ರಾತ್ರಿಯಲ್ಲಿ ಅಮಾವಾಸ್ಯೆ ರಾತ್ರಿ ಅಂದರೆ ಗೊತ್ತು, ತಿಕ್ಕ ಡಾರ್ಕ್ನೆಸ್ ಅದು. ಅಂತಹ ಕಗ್ಗತ್ತಲ ರಾತ್ರಿಯಲ್ಲಿ ಕತ್ತಲೆ ಕೋಣೆಯಲ್ಲಿ ಕಪ್ಪು ಬೆಕ್ಕನ್ನು ಹಿಡಿತಕ್ಕಂಥದ್ದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟದ ಕೆಲಸ ಈ UPSC ಎಕ್ಸಾಮಲ್ಲಿ ಪಾಸ್ ಆಗ್ತಕ್ಕಂಥದ್ದು. ಅಷ್ಟು ದುಸ್ತರ. ತುಂಬ ಕಷ್ಟ ಬಿದ್ದವರಿಗೆ, ಗುರಿಯ ಎಳೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸುಖಗಳನ್ನು ಪಕ್ಕಕ್ಕಿಟ್ಟವರಿಗೆ, ರಾತ್ರಿ ನಿದ್ರೆಗಳನ್ನು ಗುರಿಯ ಸಾಧನೆಗೋಸ್ಕರ ಕಳ್ಕೊಂಡಂಥವ್ರಿಗೆ, ಅವಮಾನಗಳನ್ನು ಸಹಿಸಿದಂಥವರಿಗೆ ಗೊತ್ತಾಗುತ್ತೆ ಇದರ ಕಷ್ಟ ಎಷ್ಟು ಅಂತ. ಅಂತೆಲ್ಲವನ್ನೂ ಕೂಡ ಮೀರಿ ಇಲ್ಲಿ ಮುಂದೆ ಬಂದು ಕುಳಿತಿರ್ತಕ್ಕಂಥ ನಿಮ್ಮಗಳಿಗೆ ಸಮುದಾಯ ಮತ್ತು ದೇಶದ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಅಷ್ಟೇ ಇಷ್ಟಪಡ್ತೀನಿ. IPS, IAS, IRS ಈ ಒಂದು UPSC ಎಕ್ಸಾಮ್ ಉತ್ತೀರ್ಣ ಆಗಲಿಕ್ಕೆ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನಮ್ಮ ಕ್ಷೇತ್ರವನ್ನು, ಮಠವನ್ನು ಉಪಯೋಗಿಸ್ಕೊಂಡು, ಸಮುದಾಯವನ್ನು ಉಪಯೋಗಿಸ್ಕೊಂಡು ಭಾಳಷ್ಟು ನಮ್ಮ ಕರ್ನಾಟಕದ ಕನ್ನಡಿಗರ ಮಕ್ಕಳನ್ನ ಹೆಚ್ಚು ಈ ಒಂದು UPSCನಲ್ಲಿ ಬರಬೇಕು, ಸಿವಿಲ್ ಸರ್ವೀಸ್ನಲ್ಲಿ ಅನ್ನೋ ಒಂದು ಉದ್ದೇಶವನ್ನು ನಾನು ಎಲ್ಲ ಪ್ರಯತ್ನ ಯಾರ್ಯಾರು ಮಾಡ್ತಾಯಿದ್ದಾರೆ, ಮತ್ತು ನಮ್ಮ ಮುಂದುಗಡೆ ನಮ್ಮ ಕೃಷ್ಣವ್ರು ಕೂತಿದ್ದಾರೆ, HN ಕೃಷ್ಣವ್ರು, ಅವರು ಸಹ ಇವತ್ತು ಇದೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ KPSC, UPSC ಎಲ್ಲ ತೇರ್ಗಡೆ ಆಗಲಿಕ್ಕೆ ಅವ್ರದ್ದು ಭಾಳಷ್ಟು ಪ್ರಯತ್ನ ಇದೆ. ಅವರು ಸಂಪೂರ್ಣವಾಗಿ ಸಮಾಜದ ಒಂದು ಕೆಲಸಕ್ಕೆ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆಲ್ಲ ಮೂಲ ನಮ್ಮ ಬಾಲಗಂಗಾಧರ ಸ್ವಾಮೀಜಿಗಳು, ಅವರ ಆಶೀರ್ವಾದ, ಅವರ ಪ್ರಯತ್ನ, ಅವರ ಮಾರ್ಗದರ್ಶನ, ಅವರನ್ನು ನಾವು ಸದಾ ಪೂಜಿಸಲೇಬೇಕಾಗುತ್ತೆ. ಮೊದಲನೇದಾಗಿ ಸಾಧಕರಿಗೆ ಸನ್ಮಾನ. ಬಹುಶಃ ಅತ್ಯಂತ ಉನ್ನತವಾದಂಥ ಪರೀಕ್ಷೆ ಇದು. ನಮ್ಮ ದೇಶದಲ್ಲಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ UPSC ಅತ್ಯಂತ ಉನ್ನತವಾದಂಥ ಪರೀಕ್ಷೆ. ಭಾಳ ಕಠಿಣ ಪರಿಶ್ರಮ ಇದ್ದರೆ ಮಾತ್ರ, ಸಾಧಕರಿಂದ ಮಾತ್ರ ಸಾಧ್ಯ. ಸೋಂಬೇರಿಗಳಿಂದ ಈ ಪರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸಾಧನೆಯನ್ನು ಗೈದಿರ್ತಕ್ಕಂಥ ನಮ್ಮ ಸಮಾಜದ ಯುವಕರುಗಳಾದಂಥ ಸನ್ಮಾನ್ಯ ಕಿರಣ್ ಕಮಟೇರವರೇ, ಮಧು ಎರವರೇ, ಡಾಕ್ಟರ್ ವರುಣ್ P ಗೌಡರವರೇ, ಧನಂಜಯ R ರವರೇ, ಉಲ್ಲಾಸ್ MS ರವರೇ, ಡಾಕ್ಟರ್ ಮುತ್ತೇಶ್ ಗೌಡರವರೇ, ಸಾಗರ್ ರವರೇ, ಅನೂಪ್ ರೆಡ್ಡಿರವರೇ, ದೀಕ್ಷಿತ್ N ರವರೇ, ಅನುಷಾ ಶ್ರೀನಿವಾಸ್ ರವರೇ, ಮನೋಜ್ HP ರವರೇ, ಇವರೆಲ್ಲರಿಗೂ ಕೂಡ ನಾನು ನನ್ನ ಸಮಾಜದ ಪರವಾಗಿ, ಈ ವೇದಿಕೆಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಾನು ಯಾವಾಗಲೂ ಭಾಷಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಏನಂತ ಹೇಳೋದಂದರೆ, ಸಮಾಜದಲ್ಲಿ ಒಂದು ದಾರಿದೀಪವಾಗಿ ನಿಂತು ಸಮಾಜಕ್ಕೆ ಬೆಳಕು ಸಾರದಂಥ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಒಕ್ಕಲಿಗ ಸಮುದಾಯ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳ್ಕೋತೀನಿ. ಹಿಂದಿನಿಂದನೂ ಕೂಡ ನಾವು ಸಮಾಜಕ್ಕೆ, ಗ್ರಾಮಗಳಲ್ಲಿ ಒಂದು ನಾಯಕತ್ವ ಸ್ಥಾನನ ಸಹಜವಾಗಿ ಹೊಂದ್ಕೊಂಡು ಬಂದಿರತಕ್ಕಂಥ ಸಮುದಾಯ ಒಕ್ಕಲಿಗ ಸಮುದಾಯ. ಆದರೆ ನಮ್ಮೆಲ್ಲರಿಗೂ ತಿಳಿದಂಗೆ ರಾಜಮನೆತನಗಳಿತ್ತು, ಪಾಳುಗಾರಿಕೆಗಳಿತ್ತು. ಇವೆಲ್ಲವೂ ಕೂಡ ವಂಶಾಂತರವಾಗಿ ಬಂದಂಥ ಹಕ್ಕುಗಳು, ಅಧಿಕಾರಗಳನ್ನ ನಾವು ಹೊಂದ್ಕೊಂಡು ಬಂದಂಥ ಒಂದು ಸಮುದಾಯ. 1947ನೇ ಇಸ್ವಿಯ ನಂತರ ಪ್ರಜಾಪ್ರಭುತ್ವ ಬಂದು, ಸಂವಿಧಾನ ಬಂದು, ನಮ್ಮಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತೇಳಿ ಈ 3 ಆಧಾರ ಸ್ತಂಭಗಳು ಬಂದ ನಂತರ ನಾವು ನಮ್ಮ ಸಮುದಾಯದಲ್ಲಿ ನೋಡಿದ್ರೆ ಏನು ಶಾಸಕಾಂಗ ಅದೇ, ಶಾಸಕಾಂಗದಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಪರವಾಗಿಲ್ಲ, ಸುಮಾರಾಗಿದೆ. ಅದಕ್ಕೆ ಸಾಕ್ಷಿ ಯಾರಂದರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಶಾಸಕಾಂಗದಲ್ಲಿ ನಮ್ಮ ಒಂದು ರೆಪ್ರೆಸೆಂಟೇಷನ್ನು. ಶ್ರೀಮಠದ ಜೊತೆಗೆ ಯಾವಾಗಲೂ ನಾವು ಜೊತೆಗೆ ಸಂಪರ್ಕ ಇಟ್ಕೊಳ್ತಾ ಇರಬೇಕು. ಯಾಕೆ ಅಂತ ಅಂದರೆ, ಈ ಕಾರ್ಯಕ್ರಮದ ಮೂಲಕ ನಮ್ಮ ಅಧಿಕಾರಿಗಳು ಶ್ರೀಮಠದ ಜೊತೆ ಸಂಪರ್ಕ ಇಟ್ಕೊಳ್ಳೋದ್ರಿಂದ ಅವರ ಮಕ್ಕಳುಗಳಿಗೆ ಒಂದು ನಮ್ಮ ಮಠ ಇದೊಂದು ಆಧ್ಯಾತ್ಮಿಕ ಒಂದು ದೃಷ್ಟಿಕೋನ ಸಿಗುತ್ತೆ ಸ್ವಾಮೀಜಿಗಳು ಭೇಟಿ ಮಾಡಿದಾಗ. ಹಾಗಾಗಿ ಚಿಕ್ಕ ಮಕ್ಕಳಿಂದಲೇ ಆ ಒಂದು ದೃಷ್ಟಿಕೋನ ಬರಲಿ ಅನ್ನೋ ದೃಷ್ಟಿಯಿಂದ ಕೂಡ ಇಂತಹ ಒಂದು ನಮ್ಮ ಸಂಸ್ಥೆ ಇದೆ. ಇಷ್ಟು ಹೇಳ್ತಾ, ಈ ಒಂದು ಎಲ್ಲ ಯಾರೀಗ ನಮ್ಮ ಸಮುದಾಯದಿಂದ UPSCಯಿಂದ ಆಯ್ಕೆಯಾಗಿದ್ದಾರೆ ಸರ್ಕಾರ ಅಧಿಕಾರಿಗಳಾಗಿ, ಅವ್ರಿಗೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ, ತಮಗೆ ಉತ್ತಮ ಭವಿಷ್ಯ ನೀಡಲಿ, ಉಜ್ವಲವಾಗಲಿ, ಸಕ್ಸಸ್ಫುಲ್ ಆಗಲಿ ಅಂತ ಕೂಡ ನಿಮಗೆಲ್ಲ ಹಾರೈಸ್ತೀನಿ.